ತಂಪಾದ ಕಾಡು, ಅದರ ಪಕ್ಕ ಪುಟ್ಟ ಹಳ್ಳಿ. ಹಳ್ಳದ ಅಂಚಿನಲ್ಲಿ ಒಂದಷ್ಟು ಕೃಷಿ ಭೂಮಿ, ಅಲ್ಲಿ ಮನುಷ್ಯರ ವಾಸ. ಹಳ್ಳದ ನೀರು ಬಳಸುತ್ತಾ ಕೃಷಿ ಮಾಡುವ ಅವರಿಗೆ ಅರಣ್ಯದ ಜೊತೆ ನಿತ್ಯ ಒಡನಾಟ. ಈ ವಾತಾವರಣದ ಮಧ್ಯೆ ಕಾನ್ನದ ಈ ಗೌರಿ, ಜೊತೆಗೆ ಗೌರಿ ಮಕ್ಕಳು ಚುಕ್ಕಿ, ಗಣೇಶ, ಲಕ್ಷ್ಮಿ ಹಾಗೂ ಅದರ ಪೂರ್ತಿ ಸಂಸಾರ. ಶಿರಸಿ ತಾಲೂಕು ಕಳವೆ ಮನೆಯ ಈ ಗೌರಿ ಕಾಡು ನಾಡು ಎರಡಕ್ಕೂ ಸಂಬಂಧ ಬೆಸೆದಿದ್ದಾಳೆ. ಜಿಂಕೆ ಮರಿ ನಮ್ಮ ಮನೆಗೆ ಬಂದಾಗ ಅದಕ್ಕೆ ಏನು ಆಹಾರ ಕೊಡಬೇಕು ಅಂತ ನಮಗೆ ಸಹಜವಾಗಿ ನಾವು ತಿನ್ನೋ ಆಹಾರವನ್ನೇ ಕೊಡ್ತಿದ್ವಿ. ಚಿಕ್ಕ ಮರಿ ಹಾಲು ಕುಡಿತಿತ್ತು, ನಿಧಾನಕ್ಕೆ ದೋಸೆ ತಿನ್ನೋಕ್ಕೆ ಆರಂಭ ಮಾಡ್ತು. ಒಂದು ಪ್ರಶ್ನೆ ಕಾಡ್ತು, ಒಂದು ಕಾಡಿನ ಒಂದು ಪ್ರಾಣಿಯನ್ನು ನಾವು ಮನೇಲಿ ಸಾಕೋಕ್ಕಾಗಲ್ಲ, ಏನು ಮಾಡೋದು ಅಂತ ಬಂದಾಗ ಸಹಜವಾಗಿ ನಮ್ಮ ಹಸುವಿನ ದೊಡ್ಡಿಯಲ್ಲಿ ಅದು ಬೆಳೆಯೋಕ್ಕೆ ಆರಂಭ ಆಯಿತು. ಪರಿಸರ ಬರಹಗಾರ ಶಿವಾನಂದ ಕಳವೆ ಹಾಗೂ ಅವರ ಮನೆಯವರೊಂದಿಗಿನ ಈ ಸಂಬಂಧ ಊರವರಿಗೆಲ್ಲ ಮೊದಮೊದಲು ತುಂಬ ವಿಚಿತ್ರ ಅನಿಸಿರಬೇಕು. ಕಾಡಿನಿಂದ ಬಂದ ಗೌರಿ ಮನುಷ್ಯರ ಜೊತೆ ಓಡಾಡಿಕೊಂಡಿದ್ದು ಅವರಿಗೆಲ್ಲ ಪ್ರಕೃತಿಯ ಸೋಜಿಗ. ಕಳವೆ ಮನೆಯವರು ಸಹಜವಾಗಿ ನೀಡಿದ ಪ್ರೀತಿ ಮಮತೆ ಈ ಎಲ್ಲಿಲ್ಲದ ನಂಟಿಗೆ ಕಾರಣ. ಕಾಡಿಗೆ ದೂಡಿದರೂ ಬಿಟ್ಟಿರಲಾಗದಷ್ಟು ಗೌರಿ ಇಲ್ಲಿಗೆ ಹತ್ತಿರ. ನಮ್ಮ ಹಸುವನ್ನು ಮಳೆಗಾಲದಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕಾಡುಗಳಿಗೆ ಬಿಡ್ತೀವಿ ಮೇಯೋದಕ್ಕೆ ಅಂತ. ಬಿಟ್ಟಾಗ ಅದು ಆ ಹಸು ಕರುಗಳ ಜೊತೆ ಓಡಾಡ್ತಾ ಬೆಳೆಯೋದಕ್ಕೆ ಆರಂಭಿಸ್ತು. ಸಹಜವಾಗಿ ಒಂದು ವಿಶೇಷ ಘಟನೆ ಏನಪ್ಪ ಅಂದರೆ, ಯಾವಾಗ ಜಿಂಕೆ ಆ ದನಕರುಗಳ ಜೊತೆ ಓಡಾಡೋದಕ್ಕೆ ಆರಂಭ ಮಾಡ್ತೋ ಆವತ್ತು ನಮ್ಮ ಈ ಹಸು ಕರುಗಳೆಲ್ಲ ಎಲ್ಲೂ ಹೋಗದೇ ಅಲ್ಲೇ ಇರ್ತಿದ್ವು. ಅಂದರೆ ನಮಗೆ ಒಬ್ಬ ಪುಕ್ಕಟೆಯಾಗಿ ದನ ಕಾಯೋ ಸಿಕ್ಕದ. ಜಿಂಕೆ ಹೆಚ್ಚು ಕಡಿಮೆ 2 ರಿಂದ 3 ವರ್ಷಗಳ ಕಾಲ ನಮ್ಮ ಮನೆ ದನ ಕಾಯ್ತು. ಹೀಗೆ ದನ ಕಾಯ್ತಾ ನಮ್ಮ ಹಸುವಿನ ದೊಡ್ಡಿಯಲ್ಲಿ ಮಲ್ಕೋತಾ ಬೆಳೀತಾ ಇತ್ತು. ಸುಮಾರು 17 ವರ್ಷಗಳ ಹಿಂದಿನ ಕತೆ. ನಾಯಿ ದಾಳಿಗೆ ಸಿಲುಕಿ ಕಳವೆ ಗ್ರಾಮ ತಲುಪಿತ್ತು ಮುದ್ದಾದ ಜಿಂಕೆ ಮರಿ. ಅಪ್ಪ, ಅಮ್ಮ, ಬಂಧು ಬಳಗದವರನ್ನೆಲ್ಲ ಕಳೆದು ಹೋಗಿ ದಾರಿ ಅರೆಸುತ್ತಾ ಇಲ್ಲಿ ಬಂದ ಎಳಸು ಮರಿಯನ್ನು ಅನಂತಗೌಡರು ಎತ್ತಿ ಮೈದಡವಿ ಮಾಡಿದ ಆರೈಕೆ ಬಹುಶಃ ಅದಕ್ಕಿನ್ನು ಮರೆಯೋಕೆ ಸಾಧ್ಯ ಆಗಿಲ್ಲ. ಗೌರಿ ಜಿಂಕೆಯನ್ನು ಸಣ್ಣ ಮರಿ ಇದ್ದಾಗ ನಾನು ನಮ್ಮ ಗದ್ದೆಗೆ ಹೋಗಿದ್ದೆ, ಕಬ್ಬಿನ ಗದ್ದೆ ಹೇಳಿ. ಅಲ್ಲಿ ಅದರ ತಾಯಿ ಅವರೆಲ್ಲ ಬಂದಿದ್ದರು. ಈ ನಮ್ಮೂರಲ್ಲಿ ಒಂದು 4-5 ನಾಯಿ ಇತ್ತು ಆವಾಗ. ಆ ನಾಯಿಗಳು ಅದ್ರ ಬೆರೆಸಿ ದೊಡ್ಡ ತಾಯಿ ಮತ್ತೆಲ್ಲ ಬೆರೆಸಾಗಿದ್ದ ಮೇಲೆ ಸಣ್ಣ ಮರಿ ಒಂದೇ ಉಳಿತು. ಆಮೇಲೆ ಹೋಗಿ ನಾನು ಅದ್ರ ಹಿಡಿದಾಗ ಏನೂ ಓಡಲಿಲ್ಲ, ಏನೂ ಮಾಡಲಿಲ್ಲ, ಸುಮ್ಮನೆ ನನ್ನ ಸಂತಿಗೆ ಬಂತು. 1 ವಾರ ನಾನು ನಮ್ಮ ಮನೇಲಿ ಹಾಲಿಲ್ಲಾಗಿತ್ತು. ಅವರು ಇವರು ಹತ್ರ ಕೇಳ್ತಾ ಅದರ ಹಾಲು ಕೊಟ್ಟು ಸಾಕಬೇಕು ಅಂತ ಆಸೆ ಬಂತು. ಆದರೂ ಹಾಲು ಅದಕ್ಕೆ ಬೇಕಷ್ಟು ಹಾಲು ನನ್ನ ಹತ್ರ ಸಿಗಲಿಲ್ಲಾಗಿತ್ತು. ಆಮೇಲೆ ಇವರು ಶಿವಾನಂದ್ ಸರ್ ಅಣ್ಣವರು ಬಂದವರು, ನನಗೆ ಕೊಡು, ನಮ್ಮ ಮನೇಲಿ ಹಾಲಿದೆ, ಸಾಕೋಣ ಅಂತ ಹೇಳಿದ್ರು. ಒಳ್ಳೆಯ ನಾವು ಎಷ್ಟು ಬಿಟ್ಟು ಬರಬೇಕು ಅಂದರೆ ಬಿಟ್ಟು ಬಂದರೂ ಅದು ನಮ್ಮ ಹಿಂದೆ ಬರ್ತಿತ್ತು. ಆಗ ಪಾಪ ಅಂತ ತಂದು ಸಾಕಿದ್ರು ಇಲ್ಲಿ. ಆಮೇಲೆ ಇವ್ರ ಹತ್ರ ಹಾಲಿತ್ತು, ಒಳ್ಳೆಯ ಹಾಲು ಕುಡಿದು ಇಲ್ಲೇ ಉಳಿತು, ಎಲ್ಲೂ ಬಿಟ್ಟರೂ ಹೋಗೋದಿಲ್ಲ, ಏನಿಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತದೆ. ಕಳವೆ ಮನೆಯವರ ಗೌರಿ ಜೊತೆಗಿನ ಒಡನಾಟಕ್ಕೆ ಇದೀಗ 17 ವರ್ಷಗಳೇ ತುಂಬಿವೆ. ಮನೆ ಜಗುಲಿಯಲ್ಲಿ ಓಡಾಡುತ್ತಾ ಶಿಶುವಂತೆ ಬೆಳೆದು ಬಂದವಳು ಈ ಕಾಡು ಕುವರಿ. ಕೆಲ ವರ್ಷಗಳ ಹಿಂದೆ ಈಕೆ ಒಮ್ಮಿಂದೊಮ್ಮೆಲೆ ಮನೆ ಬಿಟ್ಟು ಹೋದಾಗ ಮರಳಿ ಕಾಡು ಸೇರಿದಳು ಎಂದು ಸುಮ್ಮನಾಗಿದ್ರು. ಆದರೆ ಕಳವೆ ಮನೆಯ ಬಾಂಧವ್ಯ ಗೌರಿಗೂ ಬಿಟ್ಟಿರಲು ಆಗಲಿಲ್ಲವೇನೋ. ಮರಳಿ ಬರುವಾಗ ಜೊತೆಗೆ ತನ್ನ ಮಗಳನ್ನು ಕರೆತಂದಿದ್ದಳು ಈ ಗೌರಿ. ಗೌರಿಯ ಸಂತಾನ ಬೆಳೀತಾ ಒಂದು 10-12 ಮರಿಗಳು ಯಾವಾಗ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೆಳೀತಾ ಹೋದ್ವು, ಅದು ಕಾಡಿನ ಉಳಿದ ಜಿಂಕೆಗಳ ಸಂಪರ್ಕ ಇತ್ತು. ಇವು ಏನು ಮಾಡಿದ್ವು ಅಂದರೆ, ಒಂದು ರೇಂಜನ್ನು, ಒಂದು ಪ್ರಭಾವ ವಲಯ ಅಂತ ಹೇಳ್ತೀವಿ. ಈ ಪ್ರಭಾವ ವಲಯದಲ್ಲಿ ನಮ್ಮನೆ ಸುತ್ತಮುತ್ತ ಅವು ಆರಾಮಿರ್ಬೋದು ಅಂತ ಕಂಡುಕೊಂಡ್ವು. ಹಾಗಾಗಿ ಕಾಡಿನ ಜಿಂಕೆಗಳು ಬರೋಕ್ಕೆ ಶುರು ಮಾಡಿದ್ವು. ಗೌರಿ ಇದಕ್ಕಿದ್ದಾಗೆ ಒಂದು ದಿವಸ ಅಂಗನವಾಡಿ ಮೇಡಮ್ ಅಲ್ಲೂ ಏನಪ್ಪ ಅಂತಂದರೆ, ಕಾಡಿನ 5-6 ಮರಿಗಳನ್ನು ತಂದ್ಕೊಂಡು ನಮ್ಮನೆ ಅಂಗಳದ ಹತ್ರ ಎಲ್ಲೋ ಮರದ ಹತ್ರ ಆರಾಮ ಅನ್ಸ್ಕೊಬಿಟ್ಲು. ಅರ್ಥ ಆಗಿದ್ದೇನಪ್ಪ ಅಂದರೆ, ಕಾಡಿನ ಜಿಂಕೆಗಳಿಗೆ ಇದೊಂದು ಸುರಕ್ಷಿತ ತಾಣ ಅಂತ ಅರ್ಥ ಆಯಿತು. ಅವಕ್ಕೆ ನೀರು ಸಿಗುತ್ತೆ, ತಿಂಡಿ ಸಿಗುತ್ತೆ ಅನ್ನೋ ಹೊರತಾಗಿ ಕಾಡಲ್ಲಿ ತುಂಬ ಕಷ್ಟ ಇದೆ. ಯಾಕೆಂದರೆ ನಾವು ಮೊನೊಕಲ್ಚರ್ ಪ್ಲಾಂಟೇಷನ್ ಮಾಡಿದ್ವಿ, ಅವಕ್ಕೆ ಅಡಗೋಕ್ಕೆ ಜಾಗನೇ ಇಲ್ಲ, ಕೆಳಗೆ ಪೊದೆಗಳಿಲ್ಲ, ದೊಡ್ಡ ಮರಗಳು ಉಳಿದ್ರೆ ಪ್ರಯೋಜನ ಇಲ್ಲ ಜಿಂಕೆಗಳಿಗೆ. ಹಾಗಾಗಿ ಒಂದು ಅಡಗೋದಕ್ಕೆ ಒಂದು ಜಾಗ ಬೇಕಾಯಿತು,
ಒಂದು ಸುರಕ್ಷಿತ ನೆಲೆ ಬೇಕಾಯಿತು. ಕಾಡಲ್ಲಿ ತುಂಬ ತೊಂದರೆ. ಇನ್ನೊಂದೇನೆಂದರೆ ಬೀದಿ ನಾಯಿಗಳ ಹಾವಳಿ ಇದೆ. ಕಾಡು ಪ್ರಾಣಿಗಳ ಹಾವಳಿ ಜೊತೆಗೆ ಹುಲಿನೋ ಚಿರತೆನೋ ಜೊತೆಗೆ ಬೀದಿ ನಾಯಿಗಳ ಹಾವಳಿ ಇದೆ. ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಇದೊಂದು ಅವಕಾಶ ಅಂತೇಳಿ ತಿಳ್ಕೊಂಡು ಇಲ್ಲಿ ಬರೋಕ್ಕೆ ಶುರು ಮಾಡಿದ್ರು. ಹೀಗಾಗಿ ನಮಗೆ ಆ ಜಿಂಕೆಗಳನ್ನು ಕಂಡ್ರೆ ಅದು ವಿಶೇಷ. ಅವ್ರು ಪ್ರತಿ ದಿವಸ ನಮಗೊಂದು ಪಾಠ. ಗೌರಿ ಮೇಡಮ್ ನಮ್ಮ ಅಂಗಳಕ್ಕೆ ಬಂದು ಒಂದು ಪರಿಸರದ ಪಾಠ ಮಾಡ್ಕೊಂಡು ಹೋಗ್ತಿದ್ರು. ತಾನು ಏನು ತಿಂತೀನಿ ಅಂತ ಗೊತ್ತಾಗ್ತಿತ್ತು. ಕಾಡಿನಲ್ಲಿ ದನಕರುಗಳ ಜೊತೆ ಮೇಯುತ್ತಾ ಅವುಗಳನ್ನು ಕಾಯುತ್ತಾ ಹುಲ್ಲು ತಿನ್ನುತ್ತಿದ್ದ ಗೌರಿ ಕಾನ್ನದ ಆಹಾರದ ಜೊತೆಗೆ ಮನೆಯವರು ನೀಡುವ ದೋಸೆ, ಅನ್ನ, ಸ್ವೀಟುಗಳಿಗೆ ಒಗ್ಗಿಕೊಂಡದ್ದು ವಿಶೇಷ. ಗೌರಿ ಬಾಯಿ ರುಚಿಗೆ ಸಿಹಿಯನ್ನು ಚಪ್ಪರಿಸಿಕೊಂಡು ತಿನ್ನುವಾಗ ಈಕೆ ನಾಡಿನ ಸಾಕು ಪ್ರಾಣಿ ಎಂದೇ ಭಾಸವಾಗಬೇಕು. ಗೌರಿ ಇಲ್ಲಿ ಕಳವೆ ಅನಂತಗ ಉಣ್ಣು ಮನೆಯಲ್ಲಿ ಅವ್ರ ಮನೆ ಹುಟ್ಟು ಹಿಡ್ದ. ಹಂಗೆ ಅಲ್ಲಿ 8 ದಿವಸ ಸಾಕ್ಯಂಡ ಕಡೆಗೆ ಇತ್ಲಾಗೆ ತಗೊಬಂದ. ಇಲ್ಲಿ ನಮ್ಮನೆ ಕೊಟ್ಟಿಗೆಲ್ಲಿ ಒಂದು 5-6 ವರ್ಷ ಇದ್ದಿತ್ತು. ಅದು ನಾವು ತಿಂಡಿ ಸ್ವೀಟ್ ಅಂದರೆ ಭಾರಿ ಇಷ್ಟ. ಅದಕ್ಕೆ ಸ್ವೀಟ್ ಮಾಡ್ದೆ ಅಂದರೆ ಸೀದಾ ಒಳಗೂ ಬಿಟ್ಬಿಟ್ಟು ರೆಡಿ ಇತ್ತು. ಮತ್ತು ಸಣ್ಣ ಮರಿ ಇದ್ದಾಗ ಇಲ್ಲಿ ಒಳಗೆ ಸೋಪಾದ ಮೇಲೆಲ್ಲ ಮನ್ಕೆತ್ತಿತ್ತು. ಅದ್ರ ಸಂತೆ ಇನ್ನೊಂದು ಕಾಡಿಂದು ಸಿಕ್ಕಿತ್ತು. ಅದ್ರ ಸಂತೆಗೆ ಆಡಿಕೆ ಒಳಗೆ ಸೋಪಾದ ಮೇಲೆಲ್ಲ ಸರಿ ಕುಣ್ಕೊತಿರ್ತಿತ್ತು. ಕಡಿಕ ಅದು ಕಾನಿಂದ ಅಲ್ಲಿ ಇದಕ್ಕೆ ಕೊಟ್ಟೆ, ಜೂಕ್ ಕೊಟ್ಟೆ. ಇದು ಇಲ್ಲೇ ದೊಡ್ಡಾಗ್ತಾ ಬಂತು. ಕಡೆಗೆ 5-6 ವರ್ಷ ಬಿಟ್ಕೊಂಡು ಕಾನಿ ಬಿಟ್ಟಮೇಲೆ ಅದ್ರ ದೋಸ್ತರೆಲ್ಲ ಬಂದ. ಅದಕ್ಕೆ ಮಕ್ಕ ಮರಿ ಎಲ್ಲ ಆದ. ಈಗೊಂದು 10-12 ಇದ್ವನ ಅಷ್ಟು ಇದ್ದಿದ್ದ. ಏನಾದ್ರು ಹಬ್ಬ ಹುಣ್ಣಿಮೆ ಆದರೆ ಸೀದಾ ಒಳಗೆ ಬಿಟ್ಟು ಜಮಟೆ ಒಂದು ಬಡಿಯಲಿಲ್ಲ. ಬಡ್ದ ಅಂದ್ಕೊನೆ ಸೀದಾ ಸ್ವೀಟ್ ಮಾಡಿದ್ದಾಳೆ. ಸೀದಾ ಒಳಗೆ ಬಪ್ಪಲು ತಯಾರಿರ್ತು. ಇಲ್ಲಿ ಕಿಟಕಿಯಲ್ಲೆಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇರ್ತು. ಮಂಗಳಾರತಿ ಹೊತ್ತಿನಲ್ಲಿ ಸ್ವೀಟ್ ಕೊಟ್ಟರೆ ಅದ್ರ ತಿನ್ಕೊಂಡು ಹೋಗಿರ್ತು. ದೋಸೆ ಎಲ್ಲ ತಿನ್ನಲಿ ಈಗಲೂ ಬರ್ತು. ಅವ್ರದ್ದಷ್ಟು ಅವ್ರನ್ನ ಎಲ್ಲ ಕರ್ಕೊಂಡೇ ಬರ್ತು. ಕಾನವ್ರನ್ನ ತನ್ನ ಮಕ್ಕಳ ಮರಿನ ಅಷ್ಟನ್ನು ಕರ್ಕೊಂಡೇ ಬರ್ತು. ಸಾಕು ಪ್ರಾಣಿಯಂತೆ ಬೆಳೆದರೂ ತನ್ನ ಪ್ರಾಕೃತಿಕ ಗುಣವನ್ನು ಗೌರಿಗೆ ಬಿಡುವುದು ಸಾಧ್ಯವಾಗಲಿಲ್ಲ. ತನ್ನ ಮೂಲ ನೆಲೆ ಕಾಡಿನತ್ತ ತನ್ನ ವಾಸವನ್ನು ಬದಲಾಯಿಸಿಕೊಂಡರೂ ನಾಡಿನ ಸಂಬಂಧವನ್ನು ಇಂದಿಗೂ ಜೊತೆಗೆ ಇಟ್ಟುಕೊಂಡಿದೆ. ಒಂದು ದಿವಸ ಏನಾಯಿತು ಅಂದರೆ ಕಾಡಿನ ಜಿಂಕೆ, ಒಂದು ಗಂಡು ಜಿಂಕೆಯೊಂದು ನಮ್ಮ ಮನೆ ಹತ್ರ ಬಂದು ಪ್ರತ್ಯಕ್ಷ ಆಯಿತು. ಆಮೇಲೆ ಗೊತ್ತಾಯಿತು ಅದು ಗೌರಿಯ ಗೆಳೆಯ ಅಂತ. ಅದು ಆಗುವಾಗ ಸುಮಾರು 7 ವರ್ಷಗಳು ಗತಿಸಿತು. ಅಂದರೆ ಇವತ್ತು ಗೌರಿ ಜಿಂಕೆ ನಮ್ಮ ಮನೆಯ ಸ್ನೇಹಿತೆಯಾಗಿ 17 ವರ್ಷ ಆಗಿದೆ. 2011 ಡಿಸೆಂಬರ್ 11 ದಿನ ಗೌರಿ ಒಂದು ವಿಶೇಷವಾದಂಥ ವಾರ್ತೆಯನ್ನು ನಮಗೆ ಬಿತ್ತರಿಸಿದ್ರು. ಏನಪ್ಪ ಅಂದರೆ ಅದು ಮರಿ ಹಾಕಿತ್ತು. ಮರಿ ಹಾಕ್ಕೊಂಡು ಮಾರನೇ ದಿವಸ 12ನೇ ತಾರೀಕು ಡಿಸೆಂಬರ್ 12, 2011 ನಮ್ಮ ಮನೆ ಅಂಗಳ ಕರ್ಕೊಂಬಂತು. ಮನುಷ್ಯರ ಒಡನಾಟದಲ್ಲಿರುವಂಥ ಜಿಂಕೆ ಕಾಡಿನ ಜಿಂಕೆಯ ಸ್ನೇಹ ಬಳಸ್ಕೊಂಡು ಮರಿಯಾಗಿರುವಂಥದ್ದು ಅದು ಪ್ರಥಮ ದಾಖಲೆ ಅಂತ ಹೇಳ್ತಾರೆ. ಚುಕ್ಕಿ ಅಂತ ಅದಕ್ಕೆ ಹೆಸರಿಟ್ವಿ, ಯಾಕೆಂದರೆ ಒಂದು ದಾಖಲೆ ಅಂತ. ಚುಕ್ಕಿ ಮತ್ತು ಗೌರಿಯನ್ನು ಸಂರಕ್ಷಣೆ ಮಾಡೋದು ನಮ್ಮದೇ ಜವಾಬ್ದಾರಿ ಅಂತ ನಾವು ತಿಳ್ಕೊಬಿಟ್ವಿ. ಚುಕ್ಕಿ ಮರಿಗೆ ನಾಯಿ ಹೋಗದೇ ರೀತಿಯಲ್ಲಿ ಮತ್ತೇನೋ ರಕ್ಷಣೆ ಮಾಡ್ತಾ ಬಂದ್ವಿ. 6-8 ತಿಂಗಳ ಬಳಿಕ ಒಂದು ದುರ್ಘಟನೆ ಆಯಿತು. ಕಾಲು ಓಟಕ್ಕೆ ಸರಿಯಾಗಿರಲಿಲ್ಲ ಚುಕ್ಕಿಗೆ. ಹಾಗಾಗಿ ಎಲ್ಲೋ ಕಾಡಿಗೆ ಹೋದ್ವಿ, ವಾಪಸ್ ಬರಲೇ ಇಲ್ಲ. ಆಮೇಲೆ ನಮ್ಗೆ ಅರ್ಥ ಆಯಿತು, ಈ ಜಿಂಕೆ ಮರಿಯನ್ನು ನಾವು ಸಾಕೋದಲ್ಲ ಅಥವಾ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೊರಡೋದಲ್ಲ, ಅದರ ಜವಾಬ್ದಾರಿಯನ್ನು ಆ ಮಗುವನ್ನು ಹೆತ್ತಂಥ ಗೌರಿಗೆ ಬಿಟ್ಬಿಡೋದು ಅಂತ. ಅಲ್ಲಿಂದ ಹೊಸ ಕಲಿಕೆ ಆರಂಭ ಆಯಿತು. ಗೌರಿಗೆ ನಂತರ ಒಂದು ಮಗ ಬಂದ, ಅವನಿಗೆ ಗಣೇಶ ಅಂತ ಹೆಸರಿಟ್ಟರು. ಸಹಜವಾಗಿ ಈ ಥರ ಹೆಸರಿಡೋ ಪದ್ಧತಿ ಬಂದೋಯ್ತು. ಆಮೇಲೆ ಲಕ್ಷ್ಮಿ ಅಂತ ಮಗಳು ಬಂದು, ಲಕ್ಷ್ಮಿಗೆ ಮತ್ತು ಒಂದು ಮರಿ ಹುಟ್ಟಿತು. ಹೀಗೆ ಸಂಸಾರ ಬೆಳೀತಾ ಕಳೆದ 17 ವರ್ಷಗಳು ಬೆಳೀತಾ ಇವತ್ತು ಒಂದು 10-12 ಜಿಂಕೆಗಳಿದೆ. ಇನ್ನೂ ವಿಶೇಷ ಅಂದರೆ ಗೌರಿ ಕಾಡಿನ ಜಿಂಕೆಗಳ ಸ್ನೇಹ ಇರೋದ್ರಿಂದ ಅವು ಕೂಡ ನಮ್ಮ ಮನೆ ಹತ್ರ ಬರ್ತವೆ. ಇಂದು ಗೌರಿ ಸಂಸಾರ ದೊಡ್ಡದಾಗಿ ಬೆಳೆದಿದೆ. ತನ್ನ ಮಗ ಗಣೇಶನ ನೇತೃತ್ವದಲ್ಲೇ ತನ್ನವರ ಹಿಂಡೊಂದು ಬೆಳೆಸಿಕೊಂಡಿದೆ. ಕಾಡಿನಲ್ಲೇ ವಾಸವಾದರೂ ಕಳವೆ ಮನೆ ಪರಿಸರದಲ್ಲೇ ತನ್ನ ಇರುವಿಕೆಯನ್ನು ಸೃಷ್ಟಿಸಿಕೊಂಡಿದೆ. ಪ್ರತಿನಿತ್ಯ ಕಳವೆ ಮನೆಗೆ ಭೇಟಿ ನೀಡುತ್ತಾ ಕಾಡು ಹಾಗೂ ನಾಡಿಗೆ ಕೊಂಡಿಯಾಗಿದೆ. ಸೀದಾ ಇಲ್ಲಿಗೆ ಬಂದು ಹಾಲು ಕುಡಿತಾ ದೊಡ್ಡ ಆಯಿತು. 7-8 ವರ್ಷ ಆದಮೇಲೆ ಮರಿ ಹಾಕ್ತು. ಆಮೇಲೆ ಈಗ ಒಳ್ಳೆ ಜಿಂಕೆಗಳ ಗೋಲೆನೇ ನಾವು ನೋಡುವಂಥದ್ದೊಂದು ದೃಶ್ಯ ಇದೆ. ಯಾರೂ ನಮ್ಮ ಊರವರಾಗಲಿ ಬೇರೆ ಬೇಟೆಗಾರರು ಯಾರೂ ಈಗ ಬರುವುದಿಲ್ಲ ಹೆಚ್ಚಿಗೆ. ಅವರು ಹೊಡೆಯೋಕ್ಕಾದ್ರೆ ಜಿಂಕೆಗಳು ಇದಾವಂದರೆ ಬರೋದೇ ಇಲ್ಲ ಯಾರೂ.
ನೋಡಲಿಕ್ಕೆ ಬರ್ತಾರೆ ಬಿಟ್ಟರೆ ಅದು ತೆಗಿಬೇಕು ಅದ್ರ ಹೊಡಿಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ ಇಲ್ಲಿ. ಹಾಗಾಗಿ ಇದು ಒಂದು 5-6 ಜಿಂಕೆ ಇವು ಆಗಿದ್ರೆ ಬೆಟ್ಟದ ಮೇಲಿಂದ ಒಂದು 30-40 ಜಿಂಕೆ ಎಲ್ಲ ಆರಾಮಾಗಿ ನಮ್ಮೂರಲ್ಲಿ ಕಾಲ ಮಾಡ್ತಾಯಿದ್ದಾರೆ. ಎಷ್ಟೋ ಜನ ಬರ್ತಾರೆ, ನೋಡ್ತಾರೆ, ಸಂತೋಷ ಪಡ್ತಾರೆ. ನಮಗೂ ಖುಷಿ ಆಗ್ತದೆ. ನಾವು ಜಿಂಕೆ ಹಿಡಿದದಕ್ಕೆ ಇಷ್ಟು ನಾವು ಮನುಷ್ಯನಾರು ನೆಂಬೋದಿಲ್ಲ, ಆದರೆ ಗುಡ್ಡೆ ಮೇಲಿನ ಪ್ರಾಣಿ ನಮಗೇನು ದ್ರೋಹ ಮಾಡೋದಿಲ್ಲ. ಅಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡ್ತದೆ. ಬಾ ಗೌರಿ ಅಂದರೆ ಬರ್ತದೆ, ತಿನ್ಲಿಕ್ಕೆ ಕೊಟ್ಟರೆ ತಿನ್ಕೊಂಡು ಹೋಗ್ತದೆ. ಇದೇ ಪ್ರೀತಿಯಿಂದ ಎಲ್ಲರೂ ಬರ್ತಾರೆ. ನಮಗೂ ಭಾರಿ ಖುಷಿಯಾಗಿದೆ. ಹಾಗಾಗಿ ಅದರಿಂದ ನಮಗೂ ಒಳ್ಳೆ ಖುಷಿ ಅಂತ ನಾನು ತಿಳ್ಕೊಂಡು ಇಲ್ಲಿವರೆಗೆ ಸಾಕ್ತಾ ಇದ್ದಾರೆ ಇವ್ರಿಗೂ. ನನಗೂ ಭಾಳ ಖುಷಿಯಾಗಿದೆ ಇವ್ರು ಸಾಕಿದ್ದಕ್ಕೆ. ನಮ್ಮ ಹತ್ರ ಇದ್ರೆ ಇನ್ನೇನಾಗ್ಬಿಡ್ತಿತ್ತೋ, ನಾಯಿ ಹಿಡಿದು ಬಿಡ್ತಿತ್ತೋ ಏನೇನೋ. ಅಲ್ಲೂ ನಾನು ನಮ್ಮ ಕಳವೆಯಲ್ಲಿ ಕಾನ ಮನೆ ಹೇಳಿದ್ದೆ, ಅಲ್ಲೂ ಬರ್ತಾಳೆ. ಒಂದು 7-8 ತಗೊಂಡು ಬಂದು ಆ ಗಿಡ ತಿನ್ನೋದು ಅದರಿಲ್ಲ. ನನಗೆ ಸಿಟ್ಟು ಬಂದು ಕೋಲು ತಗೊಂಡು ಬೆರೆಸ್ತೇನೆ. ನಾನು ಇವತ್ತು ಒಂದು ಕೋಲು ಇಟ್ಟಿದ್ದೇನೆ ಅಲ್ಲಿ. ಈ ಗೌರಿ ಬರ್ತಾಳೆ, ಇದ್ರ ಬೆರೆಸ್ಲಿಕ್ಕೆ ಬೇಕು ಒಳ್ಳೆ. ಆದರೂ ಬೇಜಾರಿಲ್ಲ, ಬರ್ತಾಳಲ್ಲ ನನ್ನ ನೆನಪಿಗೆ ನಮ್ಮ ಮನೆಗೂ ಬಂದು ಹೋಗ್ತಾಳೆ ಒಂದೊಂದು ಸತಿ. ಅದೇ ಖುಷಿ ಆಗ್ತದೆ. ಅದಕ್ಕಾಗಿ ಗೌರಿ ಅಂದ್ಬಿಟ್ರೆ ಆಯಿತು ನಮಗೆಲ್ಲರಿಗೂ. ಪೊದೆ, ಗಿಡ, ಹುಲ್ಲುಗಾವಲಿಲ್ಲದೆ ಅಲ್ಲೊಂದು ಇಲ್ಲೊಂದು ಮರಗಳು ಮಾತ್ರ ಕಾಡಲ್ಲಿದೆ. ವಿವಿಧ ಮರಗಳ ವೈವಿಧ್ಯತೆಯಿಂದ ಕೂಡಿರದೆ ಅಕೇಶಿಯ, ನೀಲಗಿರಿ ಮರಗಳ ಶಿಸ್ತುಬದ್ಧ ಸಾಲುಗಳು ಜಿಂಕೆ ಪರಿವಾರಕ್ಕೆ ಧಕ್ಕೆ ತಂದಿದೆ. ಮುಳ್ಳು, ಕಂಟಿ, ಬಳ್ಳಿಗಳು ಕಾಣೆಯಾಗಿ ಕಾಡು ಬೋಳಾಗಿದೆ. ಬರಿದಾದ ಕೆರೆ, ಕಾಣೆಯಾದ ಆಹಾರದ ಸೆಲೆಯಿಂದಾಗಿ ಕೃಷಿ ಭೂಮಿಗೆ ಇಳಿಯಬೇಕಾದ ಅನಿವಾರ್ಯತೆ ಜಿಂಕೆಗಳಿಗೆ ಇವೆ. ಇದೆಲ್ಲರ ಜೊತೆ ರಿಸ್ಕ್ ಎಲ್ಲಿದೆ ಅಂದರೆ, ಬೇಸಿಗೆ ಬರ್ತಾ ಇದ್ದಂಗೆ ವನ್ಯಜೀವಿಗೆ ರಿಸ್ಕ್ ಜಾಸ್ತಿ. ಯಾಕೆಂದರೆ 7-8 ಕಿಲೋಮೀಟ್ರ್ ಹೋಗ್ತಾವಲ್ಲ, ಆಗ ಹೋಗಿ ಬರುವಾಗ ನಾಯಿಗಳ ಹಾವಳಿ ಇರ್ಬೋದು, ಬೇಟೆಗಾರ ಇರ್ಬೋದು, ಇದರ ರಿಸ್ಕ್ ಇರುತ್ತೆ. ಹಾಗಾಗಿ ಕಾಡಲ್ಲಿ ಹಸಿರು ಚೆನ್ನಾಗಿದ್ದರೆ, ನೀರಿದ್ದರೆ, ಅಲ್ಲೊಂದಿಷ್ಟು ಹಸಿರು ಹುಲ್ಲುಗಳಿದ್ದರೆ ಜಿಂಕೆಗಳು ಆರಾಮಿರ್ತವೆ. ಇವತ್ತು ನಾವೇನೋ ಗೌರಿಯನ್ನು ಸಂರಕ್ಷಣೆ ಮಾಡಿದ್ವಿ. ನಾನೊಬ್ಬ ಪರಿಸರ ಕಾರ್ಯಕರ್ತನಾಗಿ ಯೋಚನೆ ಮಾಡಿದ್ದೆ. ವೈಲ್ಡ್ ಲೈಫ್ ಆ್ಯಕ್ಟು ತುಂಬ ಬಿಗಿದೆ. ನಾವು ಪ್ರಾಣಿಗಳನ್ನು ಸಾಕೋಕ್ಕಾಗಲ್ಲ. ಇಡಿಯಾದ ಗೌರಿಯ ಉದ್ದೇಶ ಇರೋದೇ ಅದನ್ನು ಕಾಡಿಗೆ ಕಳಿಸೋದು. ಕಾಡಿಗೆ ಕಳಿಸ್ಬೇಕು ಅಂತಲೇ ಈ ಪ್ರಯೋಗ ಶುರುವಾಗಿತ್ತು. ಯಾಕೆಂದರೆ ಅದು ನಮ್ಮ ಹತ್ರ ಇರಬೇಕಾಗಿಲ್ಲ, ನನಗೆ ಕಾಡಿಗೆ ಅದು ಹೋಗಬೇಕು ಅಂತ. ಕಾಡಿಗೆ ಹೋಗಿದ್ದು ಅದೇನು ಮ್ಯಾಜಿಕ್ ಮಾಡಿಬಿಡ್ತು, ಕಾಡಿನ ಪ್ರಾಣಿಗಳನ್ನೇ ಇಲ್ಲಿ ಕರ್ಕೊಂಡ್ಬಿಡ್ತಲ್ಲ ಅಂತ ಹೊಸ ಸಮಸ್ಯೆ ಶುರುವಾಗಿಬಿಟ್ಟಿದೆ ಇವಾಗ. ಯಾಕೆಂದರೆ ಕೃಷಿ ಭೂಮಿಗೆ ಬರ್ತವೆ, ನಾವು ಹೊಡೆಯೋಕ್ಕೂ ಓಡೋದೇ ಇಲ್ಲ. ಯಾಕೆಂದರೆ ನಮ್ಮ ಒಡನಾಟ ಇದ್ಬಿಟ್ಟಿದೆ ಅವಕ್ಕೆ. ಇಷ್ಟಾಗಿಯೂ ಕೂಡ ಅವ್ರನ್ನ ಬಿಟ್ಟು ನಮಗೂ ಇರೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಕಷ್ಟ ಏನು ಅಂತ ಗೊತ್ತಾದ ಮೇಲೆ ಅದರ ಸಂರಕ್ಷಣೆಯ ಬಗ್ಗೆ ನಾವು ಕಾಳಜಿ ತಗೊಳ್ಳೋದ್ರೆ ಬೇರೆ ಕಾಳಜಿ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗ ನಿಧಾನಕ್ಕೆ ನಮ್ಮ ಕುಟುಂಬದ ಜೊತೆ, ಊರಿನ ಗ್ರಾಮಸ್ಥರ ಜೊತೆ ಗೌರಿಯ ಸಂಬಂಧ ಬೆಳೆದಿದೆ. ಎಲ್ಲೋ ಕಾಡಲೆಲ್ಲೋ ಜಿಂಕೆಗಳು ಹಿಂದ್ಕೊಂಡಾಗ ಬೇಟೆ ಆಡ್ತಾ ಇದ್ದವರು ನಿಧಾನಕ್ಕೆ ಆ ಬೇಟೆಯನ್ನು ತಗ್ಗಿಸಿದ್ದಾರೆ. ಹೀಗಾಗಿ ಜಿಂಕೆಗಳ ಸಂತತಿ ಜಾಸ್ತಿ ಆಗಿದೆ. ಇತ್ತೀಚೆಗೆ ಹುಲಿ ಕೂಡ ಬಂದಿತ್ತು. ಆದರೆ ನಮ್ಮ ಗೌರಿ ಬಳಗದ ಯಾವುದೇ ಜಿಂಕೆ ಹಿಡಿದಿಲ್ಲ. ಆದರೆ ಒಂದು ಪರಿಸರ ಸಮೃದ್ಧಿಯ ಸಂಕೇತ. ಇದನ್ನೆಲ್ಲ ಗಮನಿಸ್ತಾ ಹೋದರೆ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ನಾವೆಲ್ಲರೂ ಮನೆಯಲ್ಲಿ ಜಿಂಕೆ ಸಾಕಬೇಕು ಅಂತ ಹೇಳೋಲ್ಲ ನಾನು. ಆದರೆ ಕಾಡು ಪ್ರಾಣಿಗಳಿಗೆ ತೊಂದರೆಯಾಗದಂತೆ ನಮ್ಮ ಪರಿಸರವನ್ನು ಸಂರಕ್ಷಿಸುವ ಕೆಲಸ ಮಾಡಿದರೆ ಈ ಗೌರಿ ಹೇಕೊಟ್ಟ ಪಾಠ ಅದೇನೆ. ಈ ಪ್ರಾಣಿಗಳು ಬದುಕ್ತವೆ, ಮನುಷ್ಯ ಇಲ್ಲದಾದರೂ ಪ್ರಾಣಿಗಳಿರ್ತವೆ. ಆದರೆ ಪ್ರಾಣಿಗಳು ಬದುಕಲಾಗದ ಕೆಟ್ಟ ಸ್ಥಿತಿಗೆ ನಮ್ಮ ಕಾಡು ಹೋಯಿತು ಅಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಜಿಂಕೆ ಬದುಕುವಂಥ ಒಳ್ಳೆಯ ಪರಿಸರ ಇದ್ದರೆ, ಕಾಡಿದ್ದರೆ, ಮನುಷ್ಯನಿಗೆ ಬದುಕೋದಕ್ಕೆ ನೀರು ಕೂಡ ಇರುತ್ತೆ. ಈ ದಿಶೆಯಲ್ಲಿ ಗೌರಿ ಹೇಳಿದ ದೊಡ್ಡ ಪಾಠ ಏನಪ್ಪ ಅಂದರೆ, ಹಸಿರಿರಬೇಕು, ಅದು ಸ್ಥಳೀಯ ಸಸ್ಯಗಳ ಬೆಳೆದಿರಬೇಕು, ಹುಲ್ಲು ಇರಬೇಕು, ನೀರಿರಬೇಕು. ಇದೆಲ್ಲ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತು, ಮನುಷ್ಯನೂ ಚೆನ್ನಾಗಿರ್ತವೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಕಾಡಿಗೆ ಮಾನವರು ದಾಳಿ ಇಟ್ಟಾಗ, ಅಭಿವೃದ್ಧಿಯ ಹೆಸರಲ್ಲಿ ಮರಬಳ್ಳಿಗಳನ್ನು ಕಡಿದು ಬಟಾಬಯಲು ಮಾಡುತ್ತಿದ್ದಾಗ ಗೌರಿ ಬಂದು ನಿಲ್ಲುವುದು ಕಳವೆಯ ಮನೆ ಅಂಗಳದಲ್ಲಿ. ಕಾಡಿನ ಮೇಲಿನ ಒತ್ತಡದಿಂದಾಗಿ ನಾಡಿಗಿಳಿಯುವ ವನ್ಯಜೀವಿಗಳು ಬೆಳೆನಾಶ ಮಾಡಿದವೆಂದು ರೊಚ್ಚಿಗೇಳುವ ಜನ ಗೌರಿ ತನ್ನ ಹೆಣ್ಣಿನೊಡನೆ ಕಳವೆ ಮನೆಗೆ ರಕ್ಷಣೆ ಬೇಡಿ ಬರುವ ವಿದ್ಯಮಾನವನ್ನು ಗಮನಿಸುವ ಮನಸ್ಸು ಮಾಡುವುದಿಲ್ಲ. ಆದರೆ ಇದ್ಯಾವುದರ ಪರಿವೇ ಇಲ್ಲದೆ ಗೌರಿ ಕಳವೆ ಮನೆಯ ಒಡನಾಟದಲ್ಲಿ ಬದುಕುತ್ತಿದ್ದಾಳೆ. ಕಾಡಿನ ಕತೆ ಹೇಳುತ್ತಲೇ ಇದ್ದಾಳೆ.